ನಮ್ಮ ಆಂತರಿಕವಾಗಿ ನಮ್ಮ ಡಿಪೋ ಒಳಗಡೆ ಆಗಿರುವಂಥ ಇದರಿಂದ ನಮಗೆ ಯಾವುದೇ ಥರ ಈ ಹಾನಿಗಳು ಕೂಡ ಇದರಿಂದ ಏನು ಆಗಿಲ್ಲ. ಅದು ಯಾಕಂದರೆ ಡಿಪೋಗಳಲ್ಲಿ ನಮ್ಮ ಟ್ರೈನು ಓಡಾಡೋದೇ ಸುಮಾರು 5 ಕಿಲೋಮೀಟರ್ ಸ್ಪೀಡು ಆ ಟೈಮಲ್ಲಿ ಆ ಥರದ್ರಲ್ಲೇ ಹೋಗ್ತಾರೆ ಬೇರೆ ಜಾಗದಲ್ಲಿ ಅದು. ಬಟ್ ಆದರೆ ಇದರಲ್ಲಿ ನಾವು ಕಂಡಂಥದ್ರಲ್ಲಿ ನಮ್ಮ ಏನು ಹ್ಯೂಮನ್ ಎರರ್ ಏನು ಹೇಳ್ತೀವಿ ಅದು ಅದ್ರ ಬಗ್ಗೆ ಅಥವಾ ಬೇರೆ ಏನಾರ ಕಾರಣಗಳಿದಾವೆ ಅಂತ ನೋಡ್ತಾ ಇದ್ದಾರೆ. ಈ ಸಮಿತಿ ಆಲ್ರೆಡಿ ರಚನೆ ಮಾಡಿರೋದು, ಅವರು ಕೂಡ ಅದ್ರ ಬಗ್ಗೆ ಒಂದು ವರದಿನ ಸದ್ಯದಲ್ಲೇ ಸಲ್ಲಿಸ್ತಾರೆ. ಹಾಗಾಗಿ ಇದರಿಂದ ನಮಗೆ ಯಾಕಂದರೆ ನಮ್ಮ ಮೇನ್ ಲೈನಲ್ಲಿ ಅಥವಾ ಇದರ ಸುರಕ್ಷತೆ ಬಗ್ಗೆ ಯಾವುದೇ ಏನು ತೊಂದರೆಗಳಾಗಿಲ್ಲ ಇದರಿಂದ. ಸೊ ಇದು ಇಂಟರ್ನಲ್ ಕಮಿಟಿ ಆಗಿದ್ದರಿಂದ ಇದರಲ್ಲಿ ಯಾರ್ದು ಹೊಣೆಗಾರಿಕೆಯಿಂದ ಆಗಿರೋದು ಅನ್ನೋದು ನಮ್ಮ ಸಮಿತಿಯವರು ಅದನ್ನು ನೋಡ್ತಾ ಇದ್ದಾರೆ. ಇವಾಗ ಸದ್ಯದಲ್ಲಿ ನಮ್ಮ ಟ್ರೈನ್ಗಳೆಲ್ಲ ಓಡ್ತಿರೋದು ವಿತ್ ಲೋಕೋ ಪೈಲಟಲ್ಲಿ. ಸೊ ಹಾಗಾಗಿ ಇದರಲ್ಲಿ ಡಿಪೋದಲ್ಲಿರುವಂಥ ಸಿಬ್ಬಂದಿಗಳ ಅಥವಾ ಟ್ರೈನ್ ಆಪ್ರೇಟರ್ ಅನ್ನೋದು ಒಂದು ವಿಚಾರಣೆಯಲ್ಲಿ ಅದು ನಡೀತಾ ಇದೆ. ಅದೇ ನಮ್ಮ ಸಮಿತಿಯವರು ಏನು ವರದಿ ಕೊಡ್ತಾರೋ ಅದ್ರ ಮೇಲೆ ಇದರಲ್ಲಿ ಯಾರ್ದು ತಪ್ಪು ಅನ್ನೋದು ಕಂಡು ಬರುತ್ತೆ. ಸದ್ಯದಲ್ಲೇ ಕೊಡ್ತಾ ಇದ್ದಾರೆ. ಸರ್, ಮತ್ತೊಂದು ಈಗಾಗಲೇ ದೆಹಲಿ ಮಾದರಿಯಲ್ಲಿ ಬೆಂಗಳೂರು ನಮ್ಮ ಮೆಟ್ರೋದಲ್ಲೂ ಕೂಡ ಮದ್ಯದ ಬಾಟಲಿಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಅಥವಾ ಅನುಮೋದನೆಯನ್ನು ಕೊಡ್ತಾರೆ ಅನ್ನುವಂಥ ಒಂದು ಸುದ್ದಿ ಈಗಾಗಲೇ ಕೂಡ ಬರ್ತಾ ಇರುವಂಥದ್ದು ಏರ್ಪೋರ್ಟ್ ಮಾರ್ಗದಲ್ಲಿ ಅಂತ. ಏನು ಚರ್ಚೆ ನಡೀತಾ ಇದೆ ಸರ್? ಈಗಾಗಲೇ ಈವನ್ ಡೆಲ್ಲಿ ಮೆಟ್ರೋಲು ಕೂಡ ಮೊದಲು ಮದ್ಯಪಾನನ ಮೆಟ್ರೋದಲ್ಲಿ ಓಡಾಡೋಕ್ಕೆ ತೊಗೊಂಡೋಗೋಕ್ಕೆ ಮದ್ಯವನ್ನು ತೊಗೊಂಡೋಗೋಕ್ಕೆ ಅವರಿಗೆ ಅವಕಾಶ ಇರಲಿಲ್ಲ. ಬಟ್ ಏರ್ಪೋರ್ಟ್ ಲೈನ್ ಯಾವಾಗ ಕನೆಕ್ಟ್ ಆಯಿತು, ಯಾಕಂದರೆ ಏರ್ಪೋರ್ಟಿಂದ ಬರೋಂಥ ಡ್ಯೂಟಿ ಫ್ರೀಯಿಂದ ತೊಗೊಂಬರೋಂಥ ಮದ್ಯವನ್ನು ಅವರು ಮೆಟ್ರೋದಲ್ಲಿ ತೊಗೊಂಡೋಗೋಕ್ಕೆ ಅವ್ರಿಗೂ ಕೂಡ ಒಂದು ಅವಕಾಶ ಮಾಡಿದರು. ಸೊ ಅದು ಐ ಥಿಂಕ್ ಡೆಲ್ಲಿ ಮೆಟ್ರೋಲು ಕೂಡ 23ರಿಂದ ಅದನ್ನು ಕೂಡ ಎಲ್ಲ ಮೆಟ್ರೋ ಮಾರ್ಗಗಳಿಗೆ ಅದನ್ನು ಕೂಡ ಅವರು ಮದ್ಯವನ್ನು 2 ಸೀಲ್ಡ್ ಬಾಟ್ಲ್ ತೊಗೊಂಡೋಗೋಕ್ಕೆ ಅವರು ಕೂಡ ಅನುಮತಿ ಕೊಟ್ಟಿದ್ದಾರೆ. ಇವಾಗ ನಮ್ಮಲ್ಲೂ ಕೂಡ ನಮ್ಮ ಈ ಯೋಜನೆಯಲ್ಲಿ ನಾವು ಕೂಡ ಇವಾಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಒಂದು ಕನೆಕ್ಷನ್ ಕೂಡ ನಮ್ಮದು ಮಾಡ್ತಾಯಿದ್ದೀವಿ. ಆ ಸಂದರ್ಭದಲ್ಲಿ ಕೂಡ ನಾವು ಇದರ ಬಗ್ಗೆ ಚರ್ಚೆ ಮಾಡಿ ಅಲ್ಲಿರೋರ ಜೊತೆಗೂ ಕೂಡ ಚರ್ಚೆ ಮಾಡಿ ಇದರ ಬಗ್ಗೆ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಆಲ್ರೆಡಿ ಮುಂದಾಗಿದ್ದಾರೆ. ನಾವು ಇದನ್ನು ಕೂಡ ನಾವು ನಮ್ಮ ಏರ್ಪೋರ್ಟ್ ಲೈನ್ ಯಾವಾಗ ನಾವು ಆಪ್ರೇಷನ್ ಮಾಡ್ತೀವಲ್ಲ ಆ ಟೈಮಲ್ಲಿ ಇದನ್ನು ಕೂಡ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಚರ್ಚೆ ಆಗ್ತಾ ಇದೆಯಾ ಅಥವಾ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಾ? ಇಲ್ಲ ಅದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. ಯಾಕಂದರೆ ಅದು ಮಾಡೋದಕ್ಕೂ ಕೂಡ ನಾವು ಕೂಡ ನಮ್ಮ ಒಂದಷ್ಟು ರೂಲ್ಗಳು ಏನಿದೆ ಅದನ್ನು ಕೂಡ ನಾವು ಸ್ವಲ್ಪ ಬದಲಾವಣೆ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಅದು ಯಾವ ನಿಟ್ಟಿನಲ್ಲಿ ಮಾಡಿದ್ದಾರೆ ಅನ್ನೋದು ಕೂಡ ನಾವು ನೋಡ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ನಾವು ಕೂಡ ಮಾಡೋಕ್ಕೆ ಮುಂದೆ ಈ ಏರ್ಪೋರ್ಟ್ ಲೈನ್ ಬಂದಾಗ ಆವಾಗ ನಾವು ಇದನ್ನು ಮಾಡಬೇಕಾಗತ್ತೆ. ಇಲ್ಲ ಯಾಕಂದರೆ ಇದು ಒಂದು ಸಲ ನಾವು ಮಾಡಿದ್ರೆ ಅದು ಯಾವ ಮಾದರಿಯಲ್ಲೇ ಇರ್ತದೆ. ಯಾಕಂದರೆ ಇದರಲ್ಲಿ ಸೆಕ್ಯೂರಿಟಿ ಕೂಡ ಒಂದು ಪಾರ್ಟ್ ಆಗಿರೋದ್ರಿಂದ ಅದನ್ನು ಕೂಡ ಎಲ್ಲ ಚರ್ಚೆ ಆಗಿ ಎಲ್ಲ ಕ್ಲಿಯರಾಗಿ ಆದಮೇಲೆ ಕೂಡ ನಾವು ಇದನ್ನು ಕೂಡ ನಾವು ಆ ಟೈಮಲ್ಲಿ ಮಾಡೋದಕ್ಕೆ ಸಿದ್ಧತೆಗಳನ್ನು ನಡೀತಾ ಇದೆ. ನಮ್ಮ ಆಂತರಿಕವಾಗಿ ನಮ್ಮ ಡಿಪೋ ಒಳಗಡೆ ಆಗಿರುವಂಥ ಇದರಿಂದ ನಮಗೆ ಯಾವುದೇ ಥರ ಈ ಹಾನಿಗಳು ಕೂಡ ಇದರಿಂದ ಏನು ಆಗಿಲ್ಲ. ಅದು ಯಾಕಂದರೆ ಡಿಪೋಗಳಲ್ಲಿ ನಮ್ಮ ಟ್ರೈನು ಓಡಾಡೋದೇ ಸುಮಾರು 5 ಕಿಲೋಮೀಟರ್ ಸ್ಪೀಡು ಆ ಟೈಮಲ್ಲಿ ಆ ಥರದ್ರಲ್ಲೇ ಹೋಗ್ತಾರೆ ಬೇರೆ ಜಾಗದಲ್ಲಿ ಅದು. ಬಟ್ ಆದರೆ ಇದರಲ್ಲಿ ನಾವು ಕಂಡಂಥದ್ರಲ್ಲಿ ನಮ್ಮ ಏನು ಹ್ಯೂಮನ್ ಎರರ್ ಏನು ಹೇಳ್ತೀವಿ ಅದು ಅದ್ರ ಬಗ್ಗೆ ಅಥವಾ ಬೇರೆ ಏನಾರ ಕಾರಣಗಳಿದಾವೆ ಅಂತ ನೋಡ್ತಾ ಇದ್ದಾರೆ. ಈ ಸಮಿತಿ ಆಲ್ರೆಡಿ ರಚನೆ ಮಾಡಿರೋದು, ಅವರು ಕೂಡ ಅದ್ರ ಬಗ್ಗೆ ಒಂದು ವರದಿನ ಸದ್ಯದಲ್ಲೇ ಸಲ್ಲಿಸ್ತಾರೆ. ಹಾಗಾಗಿ ಇದರಿಂದ ನಮಗೆ ಯಾಕಂದರೆ ನಮ್ಮ ಮೇನ್ ಲೈನಲ್ಲಿ ಅಥವಾ ಇದರ ಸುರಕ್ಷತೆ ಬಗ್ಗೆ ಯಾವುದೇ ಏನು ತೊಂದರೆಗಳಾಗಿಲ್ಲ ಇದರಿಂದ. ಸೊ ಇದು ಇಂಟರ್ನಲ್ ಕಮಿಟಿ ಆಗಿದ್ದರಿಂದ ಇದರಲ್ಲಿ ಯಾರ್ದು ಹೊಣೆಗಾರಿಕೆಯಿಂದ ಆಗಿರೋದು ಅನ್ನೋದು ನಮ್ಮ ಸಮಿತಿಯವರು ಅದನ್ನು ನೋಡ್ತಾ ಇದ್ದಾರೆ. ಇವಾಗ ಸದ್ಯದಲ್ಲಿ ನಮ್ಮ ಟ್ರೈನ್ಗಳೆಲ್ಲ ಓಡ್ತಿರೋದು ವಿತ್ ಲೋಕೋ ಪೈಲಟಲ್ಲಿ. ಸೊ ಹಾಗಾಗಿ ಇದರಲ್ಲಿ ಡಿಪೋದಲ್ಲಿರುವಂಥ ಸಿಬ್ಬಂದಿಗಳ ಅಥವಾ ಟ್ರೈನ್ ಆಪ್ರೇಟರ್ ಅನ್ನೋದು ಒಂದು ವಿಚಾರಣೆಯಲ್ಲಿ ಅದು ನಡೀತಾ ಇದೆ. ಅದೇ ನಮ್ಮ ಸಮಿತಿಯವರು ಏನು ವರದಿ ಕೊಡ್ತಾರೋ ಅದ್ರ ಮೇಲೆ ಇದರಲ್ಲಿ ಯಾರ್ದು ತಪ್ಪು ಅನ್ನೋದು ಕಂಡು ಬರುತ್ತೆ. ಸದ್ಯದಲ್ಲೇ ಕೊಡ್ತಾ ಇದ್ದಾರೆ. ಸರ್, ಮತ್ತೊಂದು ಈಗಾಗಲೇ ದೆಹಲಿ ಮಾದರಿಯಲ್ಲಿ ಬೆಂಗಳೂರು ನಮ್ಮ ಮೆಟ್ರೋದಲ್ಲೂ ಕೂಡ ಮದ್ಯದ ಬಾಟಲಿಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಅಥವಾ ಅನುಮೋದನೆಯನ್ನು ಕೊಡ್ತಾರೆ
ಒಂದು ಸುದ್ದಿ ಈಗಾಗಲೇ ಕೂಡ ಬರ್ತಾ ಇರುವಂಥದ್ದು ಏರ್ಪೋರ್ಟ್ ಮಾರ್ಗದಲ್ಲಿ ಅಂತ. ಏನು ಚರ್ಚೆ ನಡೀತಾ ಇದೆ ಸರ್? ಈಗಾಗಲೇ ಈವನ್ ಡೆಲ್ಲಿ ಮೆಟ್ರೋಲು ಕೂಡ ಮೊದಲು ಮದ್ಯಪಾನನ ಮೆಟ್ರೋದಲ್ಲಿ ಓಡಾಡೋಕ್ಕೆ ತಗೊಂಡೋಗೋಕ್ಕೆ ಮದ್ಯವನ್ನು ತಗೊಂಡೋಗೋಕ್ಕೆ ಅವರಿಗೆ ಅವಕಾಶ ಇರಲಿಲ್ಲ. ಬಟ್ ಏರ್ಪೋರ್ಟ್ ಲೈನ್ ಯಾವಾಗ ಕನೆಕ್ಟ್ ಆಯಿತು, ಯಾಕಂದರೆ ಏರ್ಪೋರ್ಟಿಂದ ಬರೋಂಥ ಡ್ಯೂಟಿ ಫ್ರೀಯಿಂದ ತೊಗೊಂಬರೋಂಥ ಮದ್ಯವನ್ನು ಅವರು ಮೆಟ್ರೋದಲ್ಲಿ ತೊಗೊಂಡೋಗೋಕ್ಕೆ ಅವ್ರಿಗೂ ಕೂಡ ಒಂದು ಅವಕಾಶ ಮಾಡಿದರು. ಸೊ ಅದು ಐ ಥಿಂಕ್ ಡೆಲ್ಲಿ ಮೆಟ್ರೋಲು ಕೂಡ 23ರಿಂದ ಅದನ್ನು ಕೂಡ ಎಲ್ಲ ಮೆಟ್ರೋ ಮಾರ್ಗಗಳಿಗೆ ಅದನ್ನು ಕೂಡ ಅವರು ಮದ್ಯವನ್ನು 2 ಸೀಲ್ಡ್ ಬಾಟ್ಲ್ ತೊಗೊಂಡೋಗೋಕ್ಕೆ ಅವರು ಕೂಡ ಅನುಮತಿ ಕೊಟ್ಟಿದ್ದಾರೆ. ಇವಾಗ ನಮ್ಮಲ್ಲೂ ಕೂಡ ನಮ್ಮ ಈ ಯೋಜನೆಯಲ್ಲಿ ನಾವು ಕೂಡ ಇವಾಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಒಂದು ಕನೆಕ್ಷನ್ ಕೂಡ ನಮ್ಮದು ಮಾಡ್ತಾಯಿದ್ದೀವಿ. ಆ ಸಂದರ್ಭದಲ್ಲಿ ಕೂಡ ನಾವು ಇದರ ಬಗ್ಗೆ ಚರ್ಚೆ ಮಾಡಿ ಅಲ್ಲಿರೋರ ಜೊತೆಗೂ ಕೂಡ ಚರ್ಚೆ ಮಾಡಿ ಇದರ ಬಗ್ಗೆ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಆಲ್ರೆಡಿ ಮುಂದಾಗಿದ್ದಾರೆ. ನಾವು ಇದನ್ನು ಕೂಡ ನಾವು ನಮ್ಮ ಏರ್ಪೋರ್ಟ್ ಲೈನ್ ಯಾವಾಗ ನಾವು ಆಪ್ರೇಷನ್ ಮಾಡ್ತೀವಲ್ಲ ಆ ಟೈಮಲ್ಲಿ ಇದನ್ನು ಕೂಡ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಅಂದರೆ ಚರ್ಚೆ ಆಗ್ತಾ ಇದೆಯಾ ಅಥವಾ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಾ? ಇಲ್ಲ ಅದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. ಯಾಕಂದರೆ ಅದು ಮಾಡೋದಕ್ಕೂ ಕೂಡ ನಾವು ಕೂಡ ನಮ್ಮ ಒಂದಷ್ಟು ರೂಲ್ಗಳು ಏನಿದೆ ಅದನ್ನು ಕೂಡ ನಾವು ಸ್ವಲ್ಪ ಬದಲಾವಣೆ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಅದು ಯಾವ ನಿಟ್ಟಿನಲ್ಲಿ ಮಾಡಿದ್ದಾರೆ ಅನ್ನೋದು ಕೂಡ ನಾವು ನೋಡ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ನಾವು ಕೂಡ ಮಾಡೋಕ್ಕೆ ಮುಂದೆ ಈ ಏರ್ಪೋರ್ಟ್ ಲೈನ್ ಬಂದಾಗ ಆವಾಗ ನಾವು ಇದನ್ನು ಮಾಡಬೇಕಾಗತ್ತೆ. ದೆಹಲಿ ಮಾದರಿಯಲ್ಲೇ ಇರುತ್ತಾ ಅಥವಾ ಇಲ್ಲೇನಾದರೂ ಒಂದಷ್ಟು ಬದಲಾವಣೆಗಳಾಗ್ಬೋದು? ಇಲ್ಲ ಯಾಕಂದರೆ ಇದು ಒಂದು ಸಲ ನಾವು ಮಾಡಿದ್ರೆ ಅದು ಯಾವ ಮಾದರಿಯಲ್ಲೇ ಇರ್ತದೆ. ಯಾಕಂದರೆ ಇದರಲ್ಲಿ ಸೆಕ್ಯೂರಿಟಿ ಕೂಡ ಒಂದು ಪಾರ್ಟ್ ಆಗಿರೋದ್ರಿಂದ ಅದನ್ನು ಕೂಡ ಎಲ್ಲ ಚರ್ಚೆ ಆಗಿ ಎಲ್ಲ ಕ್ಲಿಯರಾಗಿ ಆದಮೇಲೆ ಕೂಡ ನಾವು ಇದನ್ನು ಕೂಡ ನಾವು ಆ ಟೈಮಲ್ಲಿ ಮಾಡೋದಕ್ಕೆ ಸಿದ್ಧತೆಗಳನ್ನು ನಡೀತಾ ಇದೆ. ನಮ್ಮ ಆಂತರಿಕವಾಗಿ ನಮ್ಮ ಡಿಪೋ ಒಳಗಡೆ ಆಗಿರುವಂಥ ಇದರಿಂದ ನಮಗೆ ಯಾವುದೇ ಥರ ಈ ಹಾನಿಗಳು ಕೂಡ ಇದರಿಂದ ಏನು ಆಗಿಲ್ಲ. ಅದು ಯಾಕಂದರೆ ಡಿಪೋಗಳಲ್ಲಿ ನಮ್ಮ ಟ್ರೈನು ಓಡಾಡೋದೇ ಸುಮಾರು 5 ಕಿಲೋಮೀಟರ್ ಸ್ಪೀಡು ಆ ಟೈಮಲ್ಲಿ ಆ ಥರದ್ರಲ್ಲೇ ಹೋಗ್ತಾರೆ ಬೇರೆ ಜಾಗದಲ್ಲಿ ಅದು. ಬಟ್ ಆದರೆ ಇದರಲ್ಲಿ ನಾವು ಕಂಡಂಥದ್ರಲ್ಲಿ ನಮ್ಮ ಹ್ಯೂಮನ್ ಎರರ್ ಏನು ಹೇಳ್ತೀವಿ ಅದ್ರ ಬಗ್ಗೆ ಅಥವಾ ಬೇರೆ ಏನಾರ ಕಾರಣಗಳಿದಾವೆ ಅಂತ ನೋಡ್ತಾ ಇದ್ದಾರೆ. ಈ ಸಮಿತಿ ಆಲ್ರೆಡಿ ರಚನೆ ಮಾಡಿರೋದು, ಅವರು ಕೂಡ ಅದ್ರ ಬಗ್ಗೆ ಒಂದು ವರದಿನ ಸದ್ಯದಲ್ಲೇ ಸಲ್ಲಿಸ್ತಾರೆ. ಹಾಗಾಗಿ ಇದರಿಂದ ನಮಗೆ ಯಾಕಂದರೆ ನಮ್ಮ ಮೇನ್ ಲೈನಲ್ಲಿ ಅಥವಾ ಇದರ ಸುರಕ್ಷತೆ ಬಗ್ಗೆ ಯಾವುದೇ ಏನು ತೊಂದರೆಗಳಾಗಿಲ್ಲ ಇದರಿಂದ. ಸೊ ಇದು ಇಂಟರ್ನಲ್ ಕಮಿಟಿ ಆಗಿದ್ದರಿಂದ ಇದರಲ್ಲಿ ಯಾರ್ದು ಹೊಣೆಗಾರಿಕೆಯಿಂದ ಆಗಿರೋದು ಅನ್ನೋದು ನಮ್ಮ ಸಮಿತಿಯವರು ಅದನ್ನು ನೋಡ್ತಾ ಇದ್ದಾರೆ. ಇಲ್ಲ ಇವಾಗ ಸದ್ಯದಲ್ಲಿ ನಮ್ಮ ಟ್ರೈನ್ಗಳೆಲ್ಲ ಓಡ್ತಿರೋದು ವಿತ್ ಲೋಕೋ ಪೈಲಟಲ್ಲಿ. ಸೊ ಹಾಗಾಗಿ ಇದರಲ್ಲಿ ಡಿಪೋದಲ್ಲಿರುವಂಥ ಸಿಬ್ಬಂದಿಗಳ ಅಥವಾ ಟ್ರೈನ್ ಆಪ್ರೇಟರ್ ಅನ್ನೋದು ಒಂದು ವಿಚಾರಣೆಯಲ್ಲಿ ಅದು ನಡೀತಾ ಇದೆ. ಅದೇ ನಮ್ಮ ಸಮಿತಿಯವರು ಏನು ವರದಿ ಕೊಡ್ತಾರೋ ಅದ್ರ ಮೇಲೆ ಇದರಲ್ಲಿ ಯಾರ್ದು ತಪ್ಪು ಅನ್ನೋದು ಕಂಡು ಬರುತ್ತೆ. ಸದ್ಯದಲ್ಲೇ ಕೊಡ್ತಾ ಇದ್ದಾರೆ. ಸರ್, ಮತ್ತೊಂದು ಈಗಾಗಲೇ ದೆಹಲಿ ಮಾದರಿಯಲ್ಲಿ ಬೆಂಗಳೂರು ನಮ್ಮ ಮೆಟ್ರೋದಲ್ಲೂ ಕೂಡ ಮದ್ಯದ ಬಾಟಲಿಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಅಥವಾ ಅನುಮೋದನೆಯನ್ನು ಕೊಡ್ತಾರೆ ಅನ್ನುವಂಥ ಒಂದು ಸುದ್ದಿ ಈಗಾಗಲೇ ಕೂಡ ಬರ್ತಾ ಇರುವಂಥದ್ದು ಏರ್ಪೋರ್ಟ್ ಮಾರ್ಗದಲ್ಲಿ ಅಂತ. ಏನು ಚರ್ಚೆ ನಡೀತಾ ಇದೆ ಸರ್? ಈಗಾಗಲೇ ಈವನ್ ಡೆಲ್ಲಿ ಮೆಟ್ರೋಲು ಕೂಡ ಮೊದಲು ಮದ್ಯಪಾನನ ಮೆಟ್ರೋದಲ್ಲಿ ಓಡಾಡೋಕ್ಕೆ ತಗೊಂಡೋಗೋಕ್ಕೆ ಮದ್ಯವನ್ನು ತಗೊಂಡೋಗೋಕ್ಕೆ ಅವರಿಗೆ ಅವಕಾಶ ಇರಲಿಲ್ಲ. ಬಟ್ ಏರ್ಪೋರ್ಟ್ ಲೈನ್ ಯಾವಾಗ ಕನೆಕ್ಟ್ ಆಯಿತು, ಯಾಕಂದರೆ ಏರ್ಪೋರ್ಟಿಂದ ಬರೋಂಥ ಡ್ಯೂಟಿ ಫ್ರೀಯಿಂದ ತೊಗೊಂಬರೋಂಥ ಮದ್ಯವನ್ನು ಅವರು ಮೆಟ್ರೋದಲ್ಲಿ ತೊಗೊಂಡೋಗೋಕ್ಕೆ ಅವ್ರಿಗೂ ಕೂಡ ಒಂದು ಅವಕಾಶ ಮಾಡಿದರು. ಸೊ ಅದು ಐ ಥಿಂಕ್ ಡೆಲ್ಲಿ ಮೆಟ್ರೋಲು ಕೂಡ 23ರಿಂದ ಅದನ್ನು ಕೂಡ ಎಲ್ಲ ಮೆಟ್ರೋ ಮಾರ್ಗಗಳಿಗೆ ಅದನ್ನು ಕೂಡ ಅವರು ಮದ್ಯವನ್ನು 2 ಸೀಲ್ಡ್ ಬಾಟ್ಲ್ ತೊಗೊಂಡೋಗೋಕ್ಕೆ ಅವರು ಕೂಡ ಅನುಮತಿ ಕೊಟ್ಟಿದ್ದಾರೆ. ಇವಾಗ ನಮ್ಮಲ್ಲೂ ಕೂಡ ನಮ್ಮ ಈ ಯೋಜನೆಯಲ್ಲಿ ನಾವು ಕೂಡ ಇವಾಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಒಂದು ಕನೆಕ್ಷನ್ ಕೂಡ ನಮ್ಮದು ಮಾಡ್ತಾಯಿದ್ದೀವಿ. ಆ ಸಂದರ್ಭದಲ್ಲಿ ಕೂಡ ನಾವು ಇದರ ಬಗ್ಗೆ ಚರ್ಚೆ ಮಾಡಿ ಅಲ್ಲಿರೋರ ಜೊತೆಗೂ ಕೂಡ ಚರ್ಚೆ ಮಾಡಿ ಇದರ ಬಗ್ಗೆ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಆಲ್ರೆಡಿ ಮುಂದಾಗಿದ್ದಾರೆ. ನಾವು ಇದನ್ನು ಕೂಡ ನಾವು ನಮ್ಮ ಏರ್ಪೋರ್ಟ್ ಲೈನ್ ಯಾವಾಗ ನಾವು ಆಪ್ರೇಷನ್ ಮಾಡ್ತೀವಲ್ಲ ಆ ಟೈಮಲ್ಲಿ ಇದನ್ನು ಕೂಡ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಅಂದರೆ ಚರ್ಚೆ ಆಗ್ತಾ ಇದೆಯಾ ಅಥವಾ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಾ? ಇಲ್ಲ ಅದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. ಯಾಕಂದರೆ ಅದು ಮಾಡೋದಕ್ಕೂ ಕೂಡ ನಾವು ಕೂಡ ನಮ್ಮ
ಒಂದಷ್ಟು ರೂಲ್ಗಳು ಏನಿದೆ ಅದನ್ನು ಕೂಡ ನಾವು ಸ್ವಲ್ಪ ಬದಲಾವಣೆ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಅದು ಯಾವ ನಿಟ್ಟಿನಲ್ಲಿ ಮಾಡಿದ್ದಾರೆ ಅನ್ನೋದು ಕೂಡ ನಾವು ನೋಡ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ನಾವು ಕೂಡ ಮಾಡೋಕ್ಕೆ ಮುಂದೆ ಈ ಏರ್ಪೋರ್ಟ್ ಲೈನ್ ಬಂದಾಗ ಆವಾಗ ನಾವು ಇದನ್ನು ಮಾಡಬೇಕಾಗತ್ತೆ. ಸರ್, ದೆಹಲಿ ಮಾದರಿಯಲ್ಲೇ ಇರುತ್ತಾ ಅಥವಾ ಇಲ್ಲೇನಾದರೂ ಒಂದಷ್ಟು ಬದಲಾವಣೆಗಳಾಗ್ಬೋದು? ಇಲ್ಲ, ಯಾಕಂದರೆ ಇದು ಒಂದು ಸಲ ನಾವು ಮಾಡಿದ್ರೆ ಅದು ಯಾವ ಮಾದರಿಯಲ್ಲೇ ಇರ್ತದೆ. ಯಾಕಂದರೆ ಇದರಲ್ಲಿ ಸೆಕ್ಯೂರಿಟಿ ಕೂಡ ಒಂದು ಪಾರ್ಟ್ ಆಗಿರೋದ್ರಿಂದ ಅದನ್ನು ಕೂಡ ಎಲ್ಲ ಚರ್ಚೆ ಆಗಿ ಎಲ್ಲ ಕ್ಲಿಯರಾಗಿ ಆದಮೇಲೆ ಕೂಡ ನಾವು ಇದನ್ನು ಕೂಡ ನಾವು ಆ ಟೈಮಲ್ಲಿ ಮಾಡೋದಕ್ಕೆ ಸಿದ್ಧತೆಗಳನ್ನು ನಡೀತಾ ಇದೆ.